ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ 20 ಸುಂದರ ಘೋಷವಾಕ್ಯಗಳು ನೋಡ್ತೋಣ. ಈ ಒಂದು ಸುಂದರ ಘೋಷವಾಕ್ಯಗಳಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯನೂ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಒಂದು ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ನಿಮಗೆ ಒಂದು ಘೋಷವಾಕ್ಯ ಗೊತ್ತಿತ್ತಾ? ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ನಾನು ಓದಿ ತಿಳಿತೇನೆ, ಎಲ್ಲರೂ ಓದಿ ತಿಳಿತಾರೆ ಅಂತ ಹೇಳ್ತಾ ಅವರೇ ಈ ಒಂದು ಘೋಷವಾಕ್ಯಗಳನ್ನ ಒಂದೊಂದಾಗಿ ನೋಡ್ತಾ ಬರೀತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಘೋಷವಾಕ್ಯಗಳು ಸ್ವಾತಂತ್ರ್ಯ ದಿನಾಚರಣೆಯಂದು ನೀವು ಊರಲ್ಲಿ ಪ್ರಭಾತವೇರಿ ಮಾಡುವಾಗ, ಶಾಲೆಯಲ್ಲಿ ಪ್ರಭಾತವೇರಿ ಮಾಡುವಾಗ ಈ ಒಂದು ಘೋಷವಾಕ್ಯಗಳು ಅತ್ಯಂತ ಉಪಯುಕ್ತವಾಗ್ತವೆ. ಒಬ್ರು ಜೈ ಹಿಂದ್ ಅಂದ್ರೆ ಅಂತ ತಿಳ್ಕೊರಿ, ಇನ್ನೊಬ್ರು ಜೈ ಭಾರತ್ ಅಂತಕ್ಕಂಥದ್ದು ಹೇಳೋದಾಗ್ಲಿ. ಒಬ್ರು ಮೊದಲನ್ನು ಹೇಳ್ತಾರೆ, ಇನ್ನೊಂದು ಪಕ್ಕದಲ್ಲಿರ್ತಕ್ಕಂಥ ಇನ್ನ ನಿಮ್ಮ ಗುಂಪಿನಲ್ಲಿ ಹೇಳ್ತಾರೆ. ಓಕೆನಾ? ಈ ರೀತಿಯಾಗಿ ಘೋಷವಾಕ್ಯ ಇರುತ್ತವೆ. ಅದು ಒಂದೊಂದಾಗಿ ಸುಲಭವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ, ವಂದೇ ಮಾತರಂ. ಮೂರನೇ ನುಡಿ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತಕ್ಕಂಥದ್ದು. ನಾಲ್ಕನೇ ನುಡಿ ಜೈ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್. ಐದನೇ ನುಡಿ ಭಾರತ ದೇಶ, ಭಾರತ ದೇಶ ನಮ್ಮ ಹೆಮ್ಮೆ, ಭಾರತ ದೇಶ ನಮ್ಮ ಹೆಮ್ಮೆ, ಭಾರತ ದೇಶ ನಮ್ಮ ಹೆಮ್ಮೆ. ಆರನೇ ನುಡಿ ಹಾರಲಿ ಹಾರಲಿ, ಹಾರಲಿ ಹಾರಲಿ, ನಮ್ಮ ಧ್ವಜ ಹಾರಲಿ, ಹಾರಲಿ ಹಾರಲಿ, ನಮ್ಮ ಧ್ವಜ ಹಾರಲಿ. ಆ ನಂತರ ಏಳನೇ ನುಡಿ ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ್, ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್, ಅಥವಾ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅಂತಕ್ಕಂಥದ್ದು. ಓಕೆ, ಭಾರತ, ಸ್ವಚ್ಛ ಭಾರತ ಶ್ರೇಷ್ಠ ಭಾರತ. ಎಂಟನೇ ನುಡಿ ದೇಶದ ವೀರರಿಗೆ ಜಯವಾಗಲಿ, ದೇಶದ ವೀರರಿಗೆ ಜಯವಾಗಲಿ, ಜಯವಾಗಲಿ, ದೇಶದ ವೀರರಿಗೆ ಜಯವಾಗಲಿ. ಒಂಬತ್ತನೇ ಘೋಷವಾಕ್ಯ ನುಡಿ ಅಮರ ವೀರರಿಗೆ, ಅಮರ ವೀರರಿಗೆ, ಅಮರ ವೀರರಿಗೆ ನಮ್ಮ ನಮನ, ನಮ್ಮ ನಮನ. ಓಕೆನಾ? ಹತ್ತನೇ ಪಾಯಿಂಟ್ ನೋಡಿ ನಾವೆಲ್ಲರೂ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು. ನಂತರ ಹನ್ನೊಂದನೇ ಘೋಷವಾಕ್ಯ ನೋಡಿ ಮಹಾತ್ಮ ಗಾಂಧೀಜಿಗೆ ಜಯವಾಗಲಿ. ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿ ನಾನು ಕೊಟ್ಟಿದ್ದೀನಿ. ನೀವು ಅನೇಕ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಸೇರಿಸ್ತಾ ಹೋಗ್ಬೋದು. ಓಕೆನಾ? ಮಹಾತ್ಮ ಗಾಂಧೀಜಿಗೆ ಜಯವಾಗಲಿ, ಸುಭಾಷ್ ಚಂದ್ರ ಬೋಸ್ಗೆ ಜಯವಾಗಲಿ, ಚಾಚಾ ನೆಹರುಗೆ ಜಯವಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಜಯವಾಗಲಿ. ಈ ರೀತಿ ನೀವು ಒಂದು ಹೋರಾಟಗಾರರ ಒಂದು ಹೆಸರು ಹೇಳ್ತಾ ಹೋಗ್ಬೋದು. ಓಕೆನಾ? ಝಾನ್ಸಿ ರಾಣಿ ಕಿ ಜಯವಾಗಲಿ ಅಂತೇಳಿ ಹೇಳ್ತಾ ಹೋಗಿ. ಆ ನಂತರ 12ನೇ ಘೋಷವಾಕ್ಯ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಆ ನಂತರ ಶಾಂತಿ ಒಗ್ಗಟ್ಟು ಅಂತ ನೀವು ಹೇಳಿ, ಎದುರಿಗಿದ್ದರು ನಮ್ಮ ಮಂತ್ರ ಅಂತಕ್ಕಂಥ ಹೇಳ್ತಾ ಹೋಗ್ತಾರೆ. ಶಾಂತಿ ಒಗ್ಗಟ್ಟು ನಮ್ಮ ಮಂತ್ರ, ಶಾಂತಿ ಒಗ್ಗಟ್ಟು ನಮ್ಮ ಮಂತ್ರ. 14ನೇ ಒಂದು ಘೋಷವಾಕ್ಯ ನೋಡಿ ದೇಶದ ರಕ್ಷಣೆ, ದೇಶದ ರಕ್ಷಣೆ ನಮ್ಮ ಕರ್ತವ್ಯ, ದೇಶದ ರಕ್ಷಣೆ ನಮ್ಮ ಕರ್ತವ್ಯ.
ಓಕೆ, ಅದ ನಂತರ 15 ನೋಡಿ. ಭಾರತ ದೇಶ, ಭಾರತ ದೇಶ ಸುಂದರ ದೇಶ, ಭಾರತ ದೇಶ ಸುಂದರ ದೇಶ. ಓಕೆನಾ? ಅದಾದ ನಂತರ 16ನೇ ನೋಡಿ, 16ನೇ ಘೋಷವಾಕ್ಯ. ನಮ್ಮ ದೇಶ, ನಮ್ಮ ದೇಶ, ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ದೇಶ ನಮ್ಮ ಹೆಮ್ಮೆ. ಓಕೆ, ಅದಾದ ನಂತರ 17ನೇ ನೋಡಿ. ದೇಶ ಸೇವೆ, ದೇಶ ಸೇವೆ ನಮ್ಮ ಕರ್ತವ್ಯ, ದೇಶ ಸೇವೆ ನಮ್ಮ ಕರ್ತವ್ಯ. ಓಕೆನಾ? ದೇಶ ಸೇವೆ ನಮ್ಮ ಕರ್ತವ್ಯ. 18ನೇ ಘೋಷವಾಕ್ಯ ನೋಡಿ. ಏಕತೆಯೇ ನಮ್ಮ ಹೆಮ್ಮೆ, ಏಕತೆಯೇ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆ. ಅದಾದ ನಂತರ 19ನೇ ನೋಡಿ. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಮಾತೆಯ ಮಕ್ಕಳು ನಾವು, ನಾವು. ನಂತರ 20ನೇ ನೋಡಿ. ವೀರ ಯೋಧರಿಗೆ, ವೀರ ಯೋಧರಿಗೆ ಕೋಟಿ ನಮನ, ವೀರ ಯೋಧರಿಗೆ ಕೋಟಿ ನಮನ, ವೀರ ಯೋಧರಿಗೆ ಕೋಟಿ ನಮನ. ನಂತರ 21ನೇ ನೋಡಿ. ದೇಶಭಕ್ತಿ ನಮ್ಮ ಶಕ್ತಿ, ದೇಶಭಕ್ತಿ ನಮ್ಮ ಶಕ್ತಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಘೋಷವಾಕ್ಯಗಳಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯನೂ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಹೆಚ್ಚಿನ ಒಂದು ಘೋಷವಾಕ್ಯ ಗೊತ್ತಿತ್ತಾ? ಕಮೆಂಟ್ಸ್ಲಿ ಕಮೆಂಟ್ ಮಾಡಿ, ನಾನು ಓದಿ ತಿಳ್ಕೊತೇನೆ, ಎಲ್ಲರೂ ಓದಿ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯನಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.